ಆತ್ಮೀಯ ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ವಾಸ ಮತ್ತು ವಾಸೇತರ ಮನೆಗಳ ಜನಗಣತಿಯನ್ನ ಮಾಡೋದು ಹೇಗೆ ಅಂತ ವಿಡಿಯೋವನ್ನ ಮಾಡಿದ್ದೆ. ಈಗ ನಾವು ಜನಗಣತಿಗೆ ಫೀಲ್ಡ್ ವಿಸಿಟ್ಗೆ ಹೋದಾಗ ಅಲ್ಲಿ ಎದುರಾದಂತಹ ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ನಾನು ಇಲ್ಲಿ ಆ ಪ್ರಶ್ನೆಗಳಿಗೆ ಮತ್ತು ಸವಾಲುಗಳಿಗೆ ಇಲ್ಲಿ ಉತ್ತರವನ್ನು ನೀಡೋಕ್ಕೆ ಮತ್ತು ಸಾಲ್ವ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ನಾವು ಗಣತಿಗೆ ಹೋದಾಗ ಎದುರಾಗಬಹುದಂಥ ಸವಾಲುಗಳು ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಕಂಡುಕೊಳ್ಳೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗಾಗಲೇ ನೀವು ಡೌನ್ಲೋಡ್ ಮಾಡ್ಕೊಂಡಿರುವ HLO ಮೊಬೈಲ್ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನೀವು ರಿಜಿಸ್ಟರ್ ಆಗಿ ಸೈನ್ ಇನ್ ಆಗಿದ್ದರೆ ನಿಮಗೆ ಪಿನ್ನನ್ನು ಕೇಳುತ್ತೆ. ನೀವು ಇಲ್ಲಿ ಪಿನ್ನನ್ನು ನಮೂದಿಸಿ. ನಂತರ ನಿಮಗೆ ಫಸ್ಟು ಓಪನ್ ಆಗದೆ ಇದನ್ನು ನಾವು ಮನೆ ಪಟ್ಟಿ ಕಾರ್ಯಾಚರಣೆಯ ಹೋಮ್ ಪೇಜ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಪಟ್ಟಣ, ಗ್ರಾಮ ಮತ್ತು ವಾರ್ಡ್ ಸಂಖ್ಯೆ ಮತ್ತು ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನಂತರ ಬಂದರೆ ಇಲ್ಲಿ ಲೇಔಟ್ ಮ್ಯಾಪ್ ಅನುಗುಣವಾಗಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಇಲ್ಲಿ ನಿಮಗೆ ಬ್ಲಾಂಕ್ ಇರುತ್ತೆ. ಇದು ನೀವು ಮೊದಲಿಗೆ ಲೇಔಟ್ ಮ್ಯಾಪನ್ನು ತಯಾರಿಸಿದ ನಂತರ ನಿಮಗೆ ಎಷ್ಟು ನಿರೀಕ್ಷಿತ ಕಟ್ಟಡ ಸಂಖ್ಯೆ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಅಂತ ನಿಮಗೆ ತಿಳಿದಿರುತ್ತೆ. ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಮೊದಲ ಪ್ರಶ್ನೆ ಏನಂದರೆ, ಇದನ್ನ ನಾವು ಚೇಂಜ್ ಮಾಡ್ಕೋಬೋದಾ? ಅಂದರೆ ಇಲ್ಲಿ ನಿರೀಕ್ಷಿತ ಕಟ್ಟಡ ಸಂಖ್ಯೆ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ನೀವು ನೆಕ್ಸ್ಟ್ ಏನಾದರೂ ಫಾರ್ ಎಕ್ಸಾಂಪಲ್ ನೀವು ಲೇಔಟ್ ಮ್ಯಾಪ್ ಅನ್ನ ಮಾಡಕ್ ಹೋದಾಗ ಕೆಲವೊಂದು ಮನೆಯನ್ನ ಕಟ್ಟಿರಲ್ಲ. ನೀವು ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ಹೋದಾಗ ನಿಮಗೆ ಮೇಲ್ಛಾವಣಿಯನ್ನ ಹಾಕಿರ್ತಾರೆ. ಆ ಮನೆಗಳನ್ನ ಕೌಂಟ್ಗೆ ತಗೋಬೇಕಾಗುತ್ತೆ. ಆಗ ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನ ನೀವು ಇಲ್ಲಿ ಎಡಿಟ್ ಅನ್ನ ಮಾಡ್ಕೋಬಹುದು. ಇಲ್ಲಿ ನೀವು ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಮನೆಪಟ್ಟಿ ಕಾರ್ಯಾಚರಣೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಯಂ ಗಣತಿ ID ಡೌನ್ಲೋಡ್ ಮಾಡಲು ಮನೆಪಟ್ಟಿ ಕಾರ್ಯಾಚರಣೆ ಕೆಲಸ ಆರಂಭಿಸುವ ಮೊದಲು ದಯವಿಟ್ಟು ರಿಫ್ರೆಶ್ ಬಟನ್ ಕ್ಲಿಕ್ ಮಾಡಿ ಅಂತ ಕೇಳುತ್ತೆ. ಇದು ನೀವು ರಿಫ್ರೆಶ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಸ್ವಯಂ ಗಣತಿ ಐಡಿಗಳು ಸಿಗ್ತಾ ಹೋಗುತ್ತೆ. ಇದನ್ನು ಸರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಓಪನ್ ಆಗೋದು ಇದನ್ನು ನಾವು ಮನೆಪಟ್ಟಿ ಕಾರ್ಯಾಚರಣೆಯ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಟಾಪ್ ಅಲ್ಲೇ ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಸಿಗುತ್ತೆ. ನಂತರ ಮೊದಲನೇದು ಹೊಸ ಮನೆಪಟ್ಟಿ ನಮೂದು ಅಂತ ಇದೆ. ಹೊಸ ಮನೆಪಟ್ಟಿ ನಮೂದು ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಹೊಸ ಮನೆಗಳನ್ನ ಗಣತಿ ಮಾಡಕ್ಕೆ ಇಲ್ಲಿ ನಾವು ಇದನ್ನ ಉಪಯೋಗಿಸ್ತೀವಿ. ನಂತರ ಮಾಹಿತಿಗಳ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್. ಏನಂದ್ರೆ, ನೀವು ಒಂದು ಮನೆಯ ಗಣತಿಯನ್ನ ಮಾಡಿರ್ತೀರಾ, ನಂತರ ಅದನ್ನ ನೀವು ಫೈನಲ್ ಸಬ್ಮಿಟ್ ಕೊಟ್ಟಿರ್ತಾರ, ಆದ್ರೆ ಅದು ಸಿಂಕ್ ಆಗಿರಲ್ಲ. ಸಿಂಕ್ ಆಗಿಲ್ಲದೆ ಇರೋದು ಇಲ್ಲಿ ಮಾಹಿತಿಗಳ ತಿದ್ದುಪಡಿ ಈ ಟ್ಯಾಬ್ ಅಲ್ಲಿ ಡ್ರಾಫ್ಟ್ ಅಲ್ಲಿ ಬಂದು ಕೂತಿರುತ್ತೆ. ಇದು ನೀವು ಲಾಸ್ಟ್ಗೆ ಎಡಿಟ್ ಮಾಡ್ಕೋಬಹುದು. ನಂತರ ಬಂದ್ರೆ ಇಲ್ಲಿ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅಂತ ಇದೆ. ಈಗ ನೀವು ಸಿಂಕ್ ಅನ್ನ ಕೊಟ್ಟಿರ್ತೀರಾ ಆಲ್ರೆಡಿ, ಅದು ಸಿಂಕ್ ಆಗಿ ನಿಮ್ಮ HLO ಮೊಬೈಲ್ ಆಪ್ ನಲ್ಲಿ ಅದು ಸೇವ್ ಆಗಿರುತ್ತೆ. ನಂತರ ನೀವು ಇದನ್ನ ಮತ್ತೆ ಎಡಿಟ್ ಮಾಡಬೇಕು ಅಂದ್ರೆ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ಇಲ್ಲಿ ನಿಮಗೆ ಎಷ್ಟು ಮನೆಗಳನ್ನ ಮಾಡಿರ್ತೀರಾ ಅಷ್ಟು ಮನೆಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಎಡಿಟ್ ಆಪ್ಷನ್ ಇದೆಯಲ್ಲ, ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೇಳುತ್ತೆ ಶಿಫಾರಸಿನ ಮೇರೆಗೆ ಕಾರಣವನ್ನ ಕೇಳುತ್ತೆ. ಮೇಲ್ವಿಚಾರಕರಿಂದ ನೀವು ಎಡಿಟ್ ಮಾಡ್ತಾ ಇದೀರೋ ಅಥವಾ ಚಾರ್ಜ್ ಅಧಿಕಾರಿಯಿಂದ ಎಡಿಟ್ ಮಾಡ್ತಾ ಇದೀರೋ ಅಥವಾ ಸ್ವತಃ ಎಡಿಟ್ ಮಾಡ್ತಾ ಇದೀರೋ ಅಂತ ಕೇಳುತ್ತೆ. ನೀವು ಇಲ್ಲಿ ಯಾವುದೇ 3 ಆಪ್ಷನ್ ತಗೊಂಡ್ರು ನೀವು ಎಡಿಟ್ ಅನ್ನ ಮಾಡ್ಬೋದು. ಇದನ್ನ ನೀವು ಬಳಸ್ಕೊಂಡು ಯಾವ ಮನೆಯನ್ನ ಗಣತಿ ಮಾಡಿರ್ತೀರೋ ಆ ಮನೆಯ ಗಣತಿಯನ್ನ ನೀವು ಇಲ್ಲಿ ಎಡಿಟ್ ಮಾಡ್ತಾ ಹೋಗ್ಬೋದು. ನಂತರ ಬಂದ್ರೆ ಇಲ್ಲಿ ನಿಮ್ಗೆ ಸಾರಾಂಶ ವೀಕ್ಷಿಸಿ ಅಂತ ಇದೆ. ಸಾರಾಂಶ ವೀಕ್ಷಿಸಿ ಅಂತ ಅದ್ರ ಮೇಲೆ ಬಂದ್ರೆ ನೀವು ಇಲ್ಲಿ ಗಮನಿಸಬಹುದು ಒಟ್ಟು ಜನಗಣತಿ ಮನೆಗಳು ಈಗಾಗಲೇ ಎಷ್ಟು ಮಾಡಿದ್ದೀರಾ, ವಾಸೇತರ ಮನೆಗಳ ಸಂಖ್ಯೆ ಎಷ್ಟು, ಒಟ್ಟು ಸಾಮಾನ್ಯ ಕುಟುಂಬಗಳು ಎಷ್ಟು, ಸಂಸ್ಥಾ ರೂಪದ ಕುಟುಂಬಗಳ ಸಂಖ್ಯೆ ಎಷ್ಟು, ಮತ್ತೆ ಸಂಪೂರ್ಣ ಎಷ್ಟು ಮಾಡಿದಿರಾ, ಅಪೂರ್ಣ ಎಷ್ಟು ಮಾಡಿದಿರಾ, ಮತ್ತೆ ಸಿಂಕ್ ಎಷ್ಟು ಮಾಡಿದಿರಾ, ಮತ್ತೆ ಲಾಕ್ ಮಾಡಲಾದ ಮತ್ತೆ ಅಳಿಸಲಾದ ಕೆಲವೊಂದು ಆಪ್ಷನ್ ಇದೆ. ಇದನ್ನು ನೀವು ನೋಡ್ಕೊಂಡು ನೀವು ಎಷ್ಟು ಮಾಡಿದಿರಾ ಅನ್ನೋದನ್ನ ಸಮ್ಮರಿಯನ್ನ ಇಲ್ಲಿ ನೋಡ್ಬೋದು. ಅದ್ರ ಕೆಳಗಡೆ ಸಿಂಕ್ ಮಾಡಲಾಗಿರುವ ಮನೆಗಳನ್ನು ಕೂಡ ನಾವು ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ನಂತರ ಬಂದ್ರೆ ಇಲ್ಲಿ ನಿಮ್ಗೆ ಸಿಂಕ್ ಅಂತ ಇದ್ರೆ ನೀವು ಪ್ರತಿ
ಮನೆಯ ಗಣತಿಯನ್ನ ಮಾಡಿದ ನಂತರ ಅಥವಾ ಒಂದು 10 ಮನೆಗಳಿಗೋ 5 ಮನೆಗಳಿಗೋ ಸಿಂಕ್ ಮಾಡಬೇಕಾಗುತ್ತೆ. ಸಿಂಕ್ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ, ಸಿಂಕ್ ಮಾಡಿದಾಗ ನೀವು ಎಷ್ಟು ಮನೆಗಳ ಜನಗಣತಿಗಳನ್ನ ಮಾಡಿರ್ತೀರೋ ಅಷ್ಟು ಮನೆಗಳ ಜನಗಣತಿಯು ನಿಮ್ಮ HLO ಮೊಬೈಲ್ ಆಪ್‌ನಲ್ಲಿ ಸೇವ್ ಆಗುತ್ತೆ. ಇನ್ ಕೇಸ್ ನೀವು ಸಿಂಕ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇನ್ ಕೇಸ್ ನೀವು ಮೊಬೈಲನ್ನ ಕಳವಾಗುತ್ತೆ ಅಥವಾ ಆ್ಯಪು ಅನ್‌ಇನ್‌ಸ್ಟಾಲ್ ಆಗುತ್ತೆ ಅಂದ್ರೆ ನೀವು ಮಾಡಿರುವ ಮನೆಯ ಜನಗಣತಿಯು ಎಲ್ಲವೂ ಡಿಲೀಟ್ ಆಗ್ತಾ ಹೋಗುತ್ತೆ. ನಂತರ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಇನ್ನೊಂದು ಆಪ್ಷನ್ ಇದೆ. ಇದೇನಕ್ಕೆ ಅಂದ್ರೆ, ನೀವು ಎಲ್ಲಾ ಮನೆಗಳ ಜನಗಣತಿಯನ್ನ ಮಾಡಾದ ನಂತರ ಇಲ್ಲಿ ಮೊದಲನೇ ಫೇಸನ್ನ ಫಿನಿಶ್ ಮಾಡಿದ ನಂತರ ನೀವು ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತೆ. ಅಂದ್ರೆ ಪೂರ್ಣಗೊಂಡಿದೆ ಎಂದು ಗುರುತಿಸಬೇಕಾಗುತ್ತೆ. ಇದನ್ನ ನಾವು ಅಲ್ಲಿ ಬಳಸ್ತಾ ಹೋಗ್ತೀವಿ. ಖಾಲಿ ಮನೆಗಳು ಇದ್ರೆ ನಾವು ಜನಗಣತಿಯನ್ನ ಹೇಗೆ ಮಾಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಮನೆ ಗಣತಿಯನ್ನ ಶುರು ಮಾಡೋದು ಹೊಸ ಮನೆ ಪಟ್ಟಿ ನಮೂದು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಕಟ್ಟಡದ ಸಂಖ್ಯೆಯನ್ನ ಕೊಡ್ತೀರಾ, ಜನಗಣತಿ ಮನೆ ಸಂಖ್ಯೆಯನ್ನ ಕೊಡ್ತೀರಾ, ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ 4ನೇ ಕ್ವೆಶ್ಚನ್ನ ಕಂಪ್ಲೀಟ್ ಮಾಡ್ತೀರಾ, 5ನೇ ಕ್ವೆಶ್ಚನ್ ಅನ್ನ ಕಂಪ್ಲೀಟ್ ಮಾಡ್ತೀರಾ, 6ನೇ ಕ್ವೆಶ್ಚನ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತೀರಾ. ನಂತರ 7ನೇ ಕ್ವೆಶ್ಚನ್ಗೆ ಬಂದಾಗ ಇಲ್ಲಿ ನೀವು ಖಾಲಿ ಮನೆ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಮನೆಯಲ್ಲಿ ಯಾರೂ ಇರಲ್ಲ, ಅಲ್ಲಿಗೆ ಬಾಡಿಗೆ ಕೂಡ ಬಂದಿರಲ್ಲ. ಆವಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೀವು 7ನೇ ಪ್ರಶ್ನೆಯಲ್ಲಿ ಇಲ್ಲಿ ಖಾಲಿ ಅಂತ ಇದೆಯಲ್ಲ, ಖಾಲಿ ಅಂದ್ರೆ ಲಾಸ್ಟ್ 0 ಇದೆಯಲ್ಲ, ಖಾಲಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೈಜ ಬಳಕೆಯನ್ನು ನಮೂದಿಸಿ ಅಂತ ಹೇಳಿದೆ. ಅದು ಏನಕ್ಕೆ ಬಳಕೆ ಆಗ್ತಿದೆ, ಏನಕ್ಕೂ ಬಳಕೆ ಆಗ್ತಿದೆ, ಏನಕ್ಕೂ ಬಳಕೆ ಆಗ್ತಿಲ್ಲ ಅಂತಾನೆ ನೀವು ಕಾರಣವನ್ನ ತಿಳಿಸಿ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ರಿವ್ಯೂ ಕೇಳುತ್ತೆ. ರಿವ್ಯೂ ಅಲ್ಲಿ ನೀವು ಎಲ್ಲದನ್ನು ಚೆಕ್ ಮಾಡಿ ನಂತರ ಖಚಿತದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದು ಖಾಲಿ ಮನೆಗಳ ಜನಗಣತಿ ಹೀಗೆ ಮಾಡಬೇಕಾಗುತ್ತೆ. ನಂತರ ಮುಂದಿನ ಪ್ರಶ್ನೆ ಏನಂದ್ರೆ, ಇಲ್ಲಿ ಒಂದು ಕಟ್ಟಡ 3 ಜನಗಣತಿ ಮನೆ ಇದ್ರೆ ಹೇಗೆ ಮಾಡ್ಬೇಕು ಅನ್ನೋದು. ಒಂದು ಕಟ್ಟಡ 3 ಜನಗಣತಿ ಮನೆ ಇದ್ರೆ ನೀವು ಒಂದು ಮನೆಗೆ ಹೋಗ್ತೀರಾ, ಅದು ಒಂದು ಕಟ್ಟಡ ಇರುತ್ತೆ, ಅಲ್ಲಿ ಒಟ್ಟು 3 ಮನೆಗಳಿರುತ್ತೆ. ಅಲ್ಲಿದ್ದಾಗ ನೀವು ಆ ಕಟ್ಟಡಕ್ಕೆ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತೀರಾ. ಫಾರ್ ಎಕ್ಸಾಂಪಲ್‌ಗೆ ನೀವು 2ಅನ್ನ ಕಂಪ್ಲೀಟ್ ಮಾಡಿರ್ತೀರಾ, 3ನೇ ಕಟ್ಟಡಕ್ಕೆ ಹೋಗಿರ್ತೀರಾ, 3ನೇ ಕಟ್ಟಡಕ್ಕೆ ಸಂಖ್ಯೆಯನ್ನ ಕೊಟ್ಟಿ ನಂತರ ಅಲ್ಲಿ 3 ಜನಗಣತಿ ಮನೆಗಳಿರ್ತವೆ. ಅಂದ್ರೆ 3 ಮನೆಗಳಿರ್ತವೆ, 3 ಕುಟುಂಬಗಳು ಪ್ರತ್ಯೇಕವಾಗಿ ವಾಸಿಸ್ತಾ ಇರ್ತಾರೆ. ಆಗ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಪ್ರತಿಯೊಂದು ಮನೆಗಳಿಗೂ ಪ್ರತ್ಯೇಕವಾಗಿ ಒಂದು ಸಂಖ್ಯೆಯನ್ನ ಕೊಡ್ತಾ ಬರ್ಬೇಕಾಗುತ್ತೆ. ಸಂಖ್ಯೆಯನ್ನ ಕೊಟ್ಟು ನೀವು ಮನೆ ಜನಗಣತಿಯನ್ನ ನೀವು ಕಂಪ್ಲೀಟ್ ಅನ್ನ ಮಾಡ್ಬೇಕಾಗುತ್ತೆ. ನಂತರದ ಪ್ರಶ್ನೆ, ಒಂದು ಕಟ್ಟಡ, ಒಂದು ಜನಗಣತಿ ಮನೆ ಮತ್ತೆ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಇದ್ರೆ, ಅಂದ್ರೆ ನೀವು ಈಗ 2ಅನ್ನ ಕಂಪ್ಲೀಟ್ ಮಾಡ್ತೀರಾ, 3ನೇ ಕಟ್ಟಡಕ್ಕೆ ಹೋಗ್ತೀರಾ. ಆ 3ನೇ ಕಟ್ಟಡಕ್ಕೆ ಹೋದ್ರೆ 3ನೇ ಕಟ್ಟಡದಲ್ಲಿ ಒಂದು ಕಟ್ಟಡ ಇರುತ್ತೆ, ಮತ್ತೆ ಆ ಮನೆಯಲ್ಲಿ ಒಂದೇ ಮನೆ ಇರುತ್ತೆ, ಅಂದ್ರೆ ಒಂದೇ ಜನಗಣತಿ ಮನೆ. ಆದರೆ ಒಂದೇ ಜನಗಣತಿ ಮನೆ ಅಂದ್ರೆ ಅಲ್ಲಿ ಒಂದೇ ಅಡುಗೆ ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾನು ಈಗ ಆ ಕಟ್ಟಡಕ್ಕೆ ಹೋಗಿದ್ದೀನಿ, ಆ ಕಟ್ಟಡ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ, ನಾನೀಗ 2ಅನ್ನ ಕೊಡ್ತೀನಿ ಅಂತ ಅನ್ಕೊಳ್ಳಿ. ನಂತರ ಜನಗಣತಿ ಮನೆ ಸಂಖ್ಯೆ ಈಗ ನಾನು ಮೊದಲಿಗೆ ಒಂದು ಜನಗಣತಿ ಮನೆ ಸಂಖ್ಯೆ ಆಗಿದೆ ಅಂತ ಅನ್ಕೊಳ್ಳಿ. ಈ ಕಟ್ಟಡದ್ದು 2ನೇ ಜನಗಣತಿ ಮನೆ ಸಂಖ್ಯೆ ಹೊಸದು ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನೀವು ಈ ಮನೆಯ ಜನಗಣತಿಯನ್ನ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಆದಮೇಲೆ ಅದೇ ಮನೆಯ ಇನ್ನೊಂದು ಕುಟುಂಬವನ್ನ ಮಾಡಬೇಕು ಅಂದರೆ ಮತ್ತೆ ನಾವು ಕಟ್ಟಡ ಸಂಖ್ಯೆಯನ್ನು ನಾವು ಇಲ್ಲಿ ಪುನರಾವರ್ತಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಜನಗಣತಿ ಮನೆ ಸಂಖ್ಯೆಯನ್ನು ಕೂಡ ಪುನರಾವರ್ತಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ ನಾವು ಈ ಮನೆಯ ಜನಗಣತಿಯನ್ನು ನಾವು ಮುಗಿಸ್ಬೇಕಾಗುತ್ತೆ. ಅಂದರೆ ಈ ಸಂದರ್ಭ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ, ಒಂದು ಕಟ್ಟಡ, ಒಂದು ಜನಗಣತಿ ಮನೆ ಸಂಖ್ಯೆ, ಆದರೆ ಅಲ್ಲಿ ಒಂದಕ್ಕಿಂತ 2 ಕುಟುಂಬಗಳು ವಾಸವಾಗಿದ್ರೆ ಈ ಥರ ನಾವು ಜನಗಣತಿಯನ್ನು ಮಾಡಬೇಕಾಗುತ್ತೆ. ನಂತರ ಅಂದರೆ ಬೀಗ ಹಾಕಿರೋ ಮನೆಗೆ ಹೇಗೆ ಮಾಡಬೇಕು, ನಿಮಗೆ ಈಗಾಗಲೇ ಗೊತ್ತಿದೆ. ಬೀಗ ಹಾಕಿರೋ ಮನೆಗೆ ಹೇಗೆ ಮಾಡಬೇಕು, ನಾವಿಲ್ಲಿ ಹೊಸ ಮನೆ ಪಟ್ಟಿ ನಮೂದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ನಂತರ ಇಲ್ಲಿ ಕಟ್ಟಡ ಸಂಖ್ಯೆ, ನಂತರ ಜನಗಣತಿ ಮನೆ ಸಂಖ್ಯೆ ಎಲ್ಲದನ್ನೂ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ಮೇಲೆ ಕ್ಲಿಕ್ ಮಾಡಿಕೊಂಡು 4ನೇ ಪ್ರಶ್ನೆ, 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆ, 7ನೇ ಪ್ರಶ್ನೆಗೆ ಬರ್ತೀವಿ. 7ನೇ ಪ್ರಶ್ನೆಗೆ ಇಲ್ಲಿ ಆ ಮನೆಯಲ್ಲಿ ವಾಸ ಇದ್ದಾರೆ, ಆದರೆ ಪ್ರೆಸೆಂಟ್ ಸಿಚುಯೇಷನ್ಲಿ ಅವರು ಬೀಗ ಹಾಕೊಂಡು ಎಲ್ಲೋ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ, 7ನೇ ಪ್ರಶ್ನೆಯಲ್ಲಿ ಮೊದಲನೇ ಆಪ್ಷನ್ 1 ಮೇಲೆ ಕ್ಲಿಕ್ ಮಾಡಬೇಕು, ಅಂದರೆ ವಾಸಕ್ಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕೆಳಗಡೆ ಬಂದರೆ ಬೀಗ ಹಾಕಲಾಗಿದೆ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ.
ಕ್ಲಿಕ್ ಮಾಡಿದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ 34ನೇ ಪ್ರಶ್ನೆಗೆ ಹೋಗುತ್ತೆ. ಮೊಬೈಲ್ ಸಂಖ್ಯೆಯನ್ನು ನೀವು ಅವ್ರದನ್ನ ನಮೂದನ್ನ ಮಾಡಬೇಕಾಗುತ್ತೆ. ನೀವು ಅವರ ಮೊಬೈಲ್ ಸಂಖ್ಯೆಯನ್ನ ನಮೂದು ಮಾಡಿ ಮೊಬೈಲ್ ಸಂಖ್ಯೆಯನ್ನ ಎಂಟರ್ ಮಾಡಿದ ನಂತರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ರಿವ್ಯೂ ಆಪ್ಷನ್ಸ್ ತೋರಿಸುತ್ತೆ. ಎಲ್ಲಾ ಮಾಹಿತಿಯನ್ನ ರಿವ್ಯೂ ಮಾಡಿದ ನಂತರ ಖಚಿತದ ಮೇಲೆ ಕ್ಲಿಕ್ ಮಾಡಿ. ಖಚಿತದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಆ ಮನೆಯ ಜನಗಣತಿನ ಯಾವಾಗ ಮಾಡಬೇಕು ಅಂದ್ರೆ ಇದು ನಿಮ್ಮ ಡ್ರಾಫ್ಟ್ಗೆ ಹೋಗಿ ಕೂತ್ಕೊಂಡಿರುತ್ತೆ. ಅಂದ್ರೆ ಡ್ರಾಫ್ಟ್ ಅಂದ್ರೆ ಎಲ್ಲಿ ಮಾಹಿತಿಗಳ ತಿದ್ದುಪಡಿ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಹೋಗಿ ಸೇವ್ ಆಗಿರುತ್ತೆ. ನೀವು ಅಲ್ಲೋಗಿ ಆ ಮನೆಯವರು ಯಾವಾಗ ಬರ್ತಾರೋ ಆ ಮನೆಯ ಮಾಹಿತಿಯನ್ನ ನೀವು ಅವಾಗ ಕಂಪ್ಲೀಟ್ ಅನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ಎಲ್ಲಿ ಮಾಹಿತಿಗಳ ತಿದ್ದುಪಡಿ ಆಪ್ಷನ್ ನಲ್ಲಿ ನೀವು ಎಡಿಟ್ ಆಪ್ಷನ್ಗೆ ಹೋಗಿ ಅಲ್ಲಿ ತಿದ್ದುಪಡಿ ಮಾಡ್ಬೇಕಾಗುತ್ತೆ. ನೀವು ಯಾವಾಗ ಬೀಗ ಹಾಕಲಾಗಿದೆ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿರ್ತೀರೋ ಆ ಮನೆದು ನೀವು ಸಿಂಕ್ ಮಾಡಿದ್ರು ಕೂಡ ಅದು ಅಲ್ಲಿ ಸೇವ್ ಆಗಿರಲ್ಲ. ಅದು ಡ್ರಾಫ್ಟ್ ಅಲ್ಲೇ ಕೂತಿರುತ್ತೆ. ನೀವು ಆ ಮನೆಯವರು ಯಾವಾಗ ಬರ್ತಾರೋ ಆಗ್ಲೇ ಅದನ್ನ ನೀವು ಕಂಪ್ಲೀಟ್ ಮಾಡಿ ನೀವು ಸೇವ್ ಅನ್ನ ಕೊಟ್ಟು ಸಿಂಕ್ ಮಾಡಿದ್ಮೇಲೆ ಅದು ಕಂಪ್ಲೀಟ್ ಆಗುತ್ತೆ. ಅಲ್ಲಿವರೆಗೂ ಅದು ಕಂಪ್ಲೀಟ್ ಆಗಲ್ಲ. ನಂತರ ಬಂದ್ರೆ ಪಿ.ಜಿ. ಅಥವಾ ಹಾಸ್ಟೆಲ್ಗಳನ್ನ ನಾವು ಹೇಗೆ ಜನಗಣತಿ ಮನೆ ಪಟ್ಟಿಯನ್ನ ಮಾಡಬೇಕು ಅನ್ನೋದು ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಪಿ.ಜಿ. ಅಥವಾ ಹಾಸ್ಟೆಲ್ಗಳಾಗಿದ್ರೆ ಇಲ್ಲಿ ನಾವು ಹೊಸ ಮನೆ ಪಟ್ಟಿ ನಮೂದನ್ನ ತಗೊಳ್ತೀವಿ. ಇಲ್ಲಿ ಸಾಲಿನ ಸಂಖ್ಯೆ ಆಟೋಮೆಟಿಕ್ ಆಗಿ ಬರುತ್ತೆ. ನಂತರ ಕಟ್ಟಡದ ಸಂಖ್ಯೆಯನ್ನ ನಮೂದು ಮಾಡ್ತೀರಾ. ನಂತರ ಜನಗಣತಿ ಮನೆ ಸಂಖ್ಯೆಯನ್ನು ಕೂಡ ನಮೂದು ಮಾಡ್ತೀರಾ. ನಂತರ ಮುಂದಿನ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. 4ನೇ ಪ್ರಶ್ನೆಯನ್ನ ಎಂಟರ್ ಮಾಡ್ತೀರಾ. 5ನೇ ಪ್ರಶ್ನೆಯನ್ನ ಫಿಲ್ ಮಾಡ್ತೀರಾ. 6ನೇ ಪ್ರಶ್ನೆಯನ್ನು ಫಿಲ್ ಮಾಡ್ತೀರಾ. 7ನೇ ಪ್ರಶ್ನೆಗೆ ಬಂದಾಗ ನೀವು ಇಲ್ಲಿ ಪಿ.ಜಿ. ಅಥವಾ ಹಾಸ್ಟೆಲ್ ಆಗಿದ್ರೆ 7ನೇ ಪ್ರಶ್ನೆಯಲ್ಲಿ 2ನೇ ಆಪ್ಷನ್ನು ವಾಸ ಹಾಗೂ ಇತರ ಬಳಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೈಜ ಬಳಕೆಯನ್ನ ನಮೂದಿಸಿ ಅಂತ ಇಲ್ಲಿ ತೋರಿಸುತ್ತೆ. ಪಿ.ಜಿ. ಆಗಿದ್ರೆ ಪಿ.ಜಿ. ಅಂತ ಹಾಕಿ ಅಥವಾ ಇಲ್ಲಿ ಹಾಸ್ಟೆಲ್ ಆಗಿದ್ರೆ ಹಾಸ್ಟೆಲ್ ಅಂತ ಹಾಕಿ. ಇಲ್ಲಿ ನೀವು ಹಾಕಾದ ನಂತರ ಇಲ್ಲಿ ನಿಮ್ಗೆ ಗಮನಿಸಬಹುದು ಕೆಳಗಡೆ ಬೀಗ ಹಾಕಲಾಗಿದೆ ಅನ್ನೋ ಆಪ್ಷನ್ ಇದೆ ಮತ್ತೆ ಸಂಸ್ಥಾ ರೂಪ ಅನ್ನೋ ಆಪ್ಷನ್ ಇದೆ. ಇಲ್ಲಿ ಪಿ.ಜಿ. ಅಥವಾ ಹಾಸ್ಟೆಲ್ಗಳು ನಿಮ್ಗೆ ಸಂಸ್ಥಾ ರೂಪ ಕುಟುಂಬಕ್ಕೆ ಬರ್ತವೆ. ಸಂಸ್ಥಾ ರೂಪ ಕುಟುಂಬದ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಸ್ವಯಂ ಗಣತಿ ಉಲ್ಲೇಖ ಐಡಿನ ಕೇಳುತ್ತೆ. ಇಲ್ಲಿ ಇಲ್ಲ ಅಂತ ಹಾಕಿ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ 9ನೇ ಪ್ರಶ್ನೆಗೆ ಹೋಗುತ್ತೆ. ಕುಟುಂಬದ ಸಂಖ್ಯೆ ಅಲ್ಲಿ 999 ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ನಂತರ 10ನೇ ಕ್ವಶನ್ ವೆರಿ ಇಂಪಾರ್ಟೆಂಟ್. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಆ ಹಾಸ್ಟೆಲ್ ಅಥವಾ ಆ ಪಿ.ಜಿ.ಯ ವಾರ್ಡನ್ ಅನ್ನ 10 ತಿಂಗಳು ವಾಸವಾಗಿರುವ ಎಲ್ಲಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನೀವು ಇಲ್ಲಿ ನಮೂದು ಮಾಡ್ಬೇಕಾಗುತ್ತೆ. ಅವರನ್ನು ನೀವು ಕೇಳಬೇಕಾಗುತ್ತೆ. ನಂತರ 11ನೇ ಪ್ರಶ್ನೆಯಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರು ಹಾಕಬೇಕು ಅಂದ್ರೆ ಹಾಸ್ಟೆಲ್ ಆಗಿದ್ರೆ ಹಾಸ್ಟೆಲ್ ವಾರ್ಡನ್ನು, ಪಿ.ಜಿ. ಆಗಿದ್ರೆ ಪಿ.ಜಿ. ಓನರ್ ಹೆಸರನ್ನ ನೀವು ಇಲ್ಲ ಹಾಕ್ಬಿಟ್ಟು ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿದ್ರೆ ಉತ್ತರಗಳ ಪರಿಶೀಲನೆ ರಿವ್ಯೂ ತೋರಿಸುತ್ತೆ. ರಿವ್ಯೂ ತೋರಿಸಿ ನಂತರ ಖಚಿತಪಡಿಸಿ ನಂತರ ಅದನ್ನ ಸಿಂಕ್ ಮಾಡಿ ಆ ಜನಗಣತಿ ಮನೆಯನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಅಂದ್ರೆ ಸಿಂಕ್ ಮಾಡದೆ ಮಾಹಿತಿ ಡಿಲೀಟ್ ಆಗಿರೋದನ್ನ ಹೇಗೆ ವಾಪಸ್ ತಗೊಳ್ಳೋದು. ಸಿಂಕ್ ಆಗದೆ ಮಾಹಿತಿ ಏನಾದ್ರು ಡಿಲೀಟ್ ಆಗಿದ್ರೆ ಆ ಮಾಹಿತಿಯನ್ನ ನಾವು ವಾಪಸ್ ತಗೊಳಕ್ಕೆ ಆಗಲ್ಲ. ಇದನ್ನ ನೀವು ಗಮನಿಸಬೇಕು. ನಂತರ ಭಾಷೆಯ ಆಯ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಭಾಷೆ ಆಯ್ಕೆ ನೀವು ಶುರುನಲ್ಲಿ ಯಾವ ಭಾಷೆಯನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಭಾಷೆನೇ ನಿಮ್ಗೆ ಜನಗಣತಿಯಲ್ಲಿ HLO ಆಪ್ನಲ್ಲಿ ನಂತರದಲ್ಲಿ ತೋರಿಸ್ತಾ ಹೋಗುತ್ತೆ. ನಂತರ ನೀವು ಕುಟುಂಬದ ಮುಖ್ಯಸ್ಥರನ್ನ ನೀವು ಬೇರೆ ಭಾಷೆಯಲ್ಲಿ ಬರಿಬಹುದಾ? ಇಲ್ಲ. ನೀವು ಯಾವ ಭಾಷೆಯನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಭಾಷೆಯಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಂತರ ಬಂದ್ರೆ ಆಫೀಸು ಅಥವಾ ಈಗ ಫಾರ್ ಎಕ್ಸಾಂಪಲ್ಗೆ DC ಆಫೀಸ್ ಆಗಿರ್ಬೋದು. ಅಲ್ಲಿ ನಾವು ಯಾವ ತರ ಜನಗಣತಿಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಆ ಆಫೀಸ್ ಅನ್ನ ನಾವು ವಾಸೇತರ ಕುಟುಂಬ ಅಂತ ತಗೋಬೇಕಾಗುತ್ತೆ. ಅಲ್ಲಿ ಯಾರು ವಾಸ ಮಾಡ್ತಿರಲ್ಲ. ಇನ್ ಕೇಸ್ ಯಾರು ಅಲ್ಲಿ ಆಫೀಸ್ಗಳಲ್ಲಿ ಯಾರಾದ್ರೂ ಸೆಕ್ಯೂರಿಟಿ ಯಾರಾದ್ರೂ ಅಲ್ಲಿ ವಾಸ ಮಾಡ್ತಾ ಇದ್ರೆ ಅದನ್ನ ವಾಸ ಅಂತ ತಗೊಂಡು ಆಫೀಸ್ ಅನ್ನ ವಾಸೇತರ ಅಂತ ನೀವು ಕೊಡ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಏನಂದ್ರೆ ದನದ ಕೊಟ್ಟಿಗೆ, ಕಾರ್ ಶೆಡ್ ಅಥವಾ 5 ರೂಪೀಸ್ ಕಾಯಿನು ಫಿಲ್ಟರ್ ವಾಟರ್ ಬರುತ್ತಲ್ಲ ಅದು. ನಂತರ ಬಸ್ ಸ್ಟ್ಯಾಂಡ್ ಗಳನ್ನೆಲ್ಲ ನೀವು ಹೇಗೆ ಮಾಡ್ಬೇಕು ಅಂದ್ರೆ ಇದೆಲ್ಲದಕ್ಕೂ ನಾವು ಜನಗಣತಿ ಮನೆ ಸಂಖ್ಯೆಯನ್ನ ಕೊಡಬೇಕು. ಆದರೆ ಇವೆಲ್ಲವನ್ನ ನಾವು ವಾಸೇತರ ಅಂತ ನಾವು ತಗೊಳ್ಬೇಕಾಗುತ್ತೆ. ನಂತರ 7ನೇ ಪ್ರಶ್ನೆಗೆ ಬಂದ್ರೆ ಇಲ್ಲಿ ನಾವು 7ನೇ ಪ್ರಶ್ನೆಯಲ್ಲಿ ವಾಸಕ್ಕೆ ಅಂತ ತಗೊಂಡ್ರೆ
ನಮಗೆ ಇಲ್ಲೇನಾದರೂ ಬೀಗ ಹಾಕಿದ್ರೆ ನಾವು ಬೀಗ ಹಾಕಲಾಗಿದೆ ಅಂತ ಒಂದು ಆಪ್ಷನ್ ತಗೋಬಹುದು, ಅಥವಾ ನಾವು ಆ ಮನೆಯನ್ನ ಕಂಪ್ಲೀಟ್ ಮಾಡಬೇಕು. ಎರಡೇ ಆಪ್ಷನ್ ಇರೋದು. ನಂತರ ಎರಡನೇ ಆಪ್ಷನ್ಗೆ ಬಂದರೆ ವಾಸ ಹಾಗೂ ಇತರ ಬಳಕೆಗೆ ಬಂದರೆ ನೀವು ಇಲ್ಲಿ ನೈಜ ಬಳಕೆ ಯಾವುದಕ್ಕೆ ಬಳಸ್ತಿದ್ದಾರೆ ಅಂತ ನೀವು ತಗೋಬಹುದು. ಈಗ ಹೇಳಿದ್ರೆ PG ಅಥವಾ ಹಾಸ್ಟೆಲ್ಗಳನ್ನ ಎರಡನೇ ಆಪ್ಷನ್ ಅನ್ನ ನಾವು ತಗೋಬಹುದು. ನೈಜ ಬಳಕೆಯನ್ನ ನೀವು ನಮೂದಿಸಬೇಕಾಗುತ್ತೆ. ಇಲ್ಲೂ ಕೂಡ ಎರಡು ಆಪ್ಷನ್, ಬೀಗ ಹಾಕಲಾಗಿದೆ ಅಥವಾ ಸಂಸ್ಥೆ ರೂಪ, ಎರಡು ಕೂಡ ಬರುತ್ತೆ. ಸಂಸ್ಥೆ ರೂಪ ಅಂದ್ರೆ ಗೊತ್ತಿದೆ, ಸಾಮಾನ್ಯ ಕುಟುಂಬವನ್ನ ಬಿಟ್ಟು ಬೇರೆ ಅಂದ್ರೆ ಹಾಸ್ಟೆಲ್ PG ಅಂತಹ ಕುಟುಂಬಗಳನ್ನ ನಾವು ಸಂಸ್ಥಾ ರೂಪ ಕುಟುಂಬ ಅಂತ ಕರಿತೀವಿ. ನಂತರ ಮೂರನೇ ಆಪ್ಷನ್ ಬಂದ್ರೆ ಅಂಗಡಿ ಅಥವಾ ಕಚೇರಿ. ಇಲ್ಲಿ ಅಂಗಡಿ ಅಥವಾ ಕಚೇರಿ ಆದ್ರೆ ಇವೆಲ್ಲ ವಾಸೇತರ ಬರುತ್ತೆ. ನೀವು ಅಂಗಡಿ ಅಥವಾ ಕಚೇರಿನ ತಗೊಂಡು ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ರಿವ್ಯೂ ಆಪ್ಷನ್ಗೆ ಹೋಗುತ್ತೆ. ಹಾಗೆ ಹೋಟೆಲ್, ವಸತಿ ಗೃಹ ಅಥವಾ ಅತಿಥಿ ಗೃಹಕ್ಕೆ ಬಂದರೂ ಕೂಡ ಅಷ್ಟೇ, ಇಲ್ಲಿ ನೀವು ನೈಜ ಬಳಕೆಯನ್ನ ನಮೂದಿಸಿ ನಂತರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಮುಂದಿನ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ರಿವ್ಯೂ ಆಪ್ಷನ್ಗೆ ಬರುತ್ತೆ. ನಂತರ ಆಸ್ಪತ್ರೆ ಅಥವಾ ಔಷಧಾಲಯಕ್ಕೆ ಬಂದ್ರೆ ಇದು ಕೂಡ ವಾಸೇತರಿಗೆ ಬರುತ್ತೆ, ನೇರವಾಗಿ ರಿವ್ಯೂ ಆಪ್ಷನ್ಗೆ ಹೋಗುತ್ತೆ. ಇದಾದ ನಂತರ ಕಾರ್ಖಾನೆ ಅಥವಾ ವರ್ಕ್ಶಾಪ್ಗೆ ಹೋದ್ರು ಕೂಡ ಇದು ಲಾಸ್ಟ್ ರಿವ್ಯೂ ಆಪ್ಷನ್ಗೆ ಹೋಗುತ್ತೆ. ಇತರ ವಾಸೇತರ ಬಳಕೆ ಅಂದ್ರೆ ನೀವು ಇಲ್ಲಿ ಕೊಟ್ಟಿಗೆ ಅಥವಾ ಕಾರ್ ಶೆಡ್ ಇವನ್ನೆಲ್ಲ ನೀವು ಇತರ ವಾಸೇತರ ಬಳಕೆಗೆ ತಗೋಬಹುದು. ಅಥವಾ ಒಂದು ಮನೆಯನ್ನ ನೀವು ಬೇರೆ ಬಳಕೆಗೆ ಬಳಸ್ತಾ ಇದ್ದೀರಾ ಅಥವಾ ಕುಟುಂಬ ಇರಕ್ಕೆ ಅಡ್ಗೆ ಮಾಡ್ಕೊಂಡು ಊಟ ಮಾಡಕ್ಕೆ ನೀವು ಅಲ್ಲಿ ಬಳಸ್ತಿಲ್ಲ ಅಂದ್ರೆ ಅದನ್ನ ನೀವು ವಾಸೇತರ ಅಂತ ಬಳಸೋದು. ಇದು 0. ಲಾಸ್ಟಿಗೆ ಬರೋದು ಖಾಲಿ. ಈ ಮನೆ ಖಾಲಿ ಇದ್ರೆ ಖಾಲಿ ಅಂತ ನೀವು ತಗೊಳ್ತೀರಾ. ಈ ವಿಡಿಯೋದಲ್ಲಿ ನಾವು ಗಣತಿಗೆ ಹೋದಾಗ ಎದುರಾಗಬಹುದಂತಹ ಸವಾಲುಗಳು, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲು ನಾನು ಈ ವಿಡಿಯೋದಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋದ ಬಗ್ಗೆ ಇನ್ನೇನಾದ್ರು ಡೌಟ್ಗಳಿದ್ರೆ ಅಥವಾ ಗಣತಿಗೆ ಹೋದಾಗ ನಿಮ್ಗೆ ಇನ್ನೇನಾದ್ರೂ ಡೌಟ್ಗಳು ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಆ ಡೌಟ್ಗಳಿಗೆಲ್ಲ ನಾನು ಆನ್ಸರ್ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಥ್ಯಾಂಕ್ ಯು.